ನಮಸ್ಕಾರ ಗೆಳೆಯ ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹರ್ಷ ಉಡುಪಿಯವರ ಜೊತೆಗೆ ಸೋಚ್ ಸಯಾನಿ ಇದೊಳ್ಳೆ ವಿಚಾರ ಅನ್ನೋದ್ರ ಬಗ್ಗೆ, ಅವರ ಕಾರ್ಯಕ್ರಮಗಳು ಯಾವ ರೀತಿ ಅವರು ಸ್ನೇಹಿತರೆಲ್ಲ ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಟ್ರು ಅನ್ನೋದನ್ನ ನೋಡ್ತಾ ಹೋದ್ವಿ. ಅದ್ರ ಬಗ್ಗೆನೆ ಇವತ್ತಿನ ಎಪಿಸೋಡ್ ಕೂಡ ನಾವು ಅದ್ರ ಬಗ್ಗೆನೆ ಮುಂದುವರಿಸ್ಕೊಂಡು ಹೋಗ್ತೇವೆ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience, and congratulations to the team who created this award-winning podcast for you. ಒಂದು ಸಣ್ಣದಾಗಿ ಹರ್ಷ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಹರ್ಷ ಉಡುಪಿ ಅವರು ಮುಂಬೈಯಲ್ಲಿ ಇದ್ದಂತಹವರು. 40 ವರ್ಷಗಳಿಂದ ಒಂದಷ್ಟು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿ ತಮ್ಮ ಬಿಡುವಿನ ಸಮಯದಲ್ಲಿ ಸ್ನೇಹಿತರೊಂದಿಗೆ ಸೇರ್ಕೊಂಡು ಸಮಾಜಕ್ಕಾಗಿ ಒಂದಷ್ಟು ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೇರಣೆ ನೀಡುವಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅಂತಹ ಹರ್ಷ ಅವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಇವತ್ತಿನ ಎಪಿಸೋಡ್ ಅಲ್ಲಿ. ಹರ್ಷ ಅವರೇ, ನಾವು ಮತ್ತೊಮ್ಮೆ ನಿಮಗೆ ಸ್ವಾಗತ ಟಿಜಿವಿ ಕನ್ನಡಕ್ಕಾಗಿ. ಹರ್ಷ ಅವರೇ, ನಾವು ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಪರಿಸರ ಕಾಳಜಿ, ಪ್ಲಾಸ್ಟಿಕ್ ನಿರ್ಮೂಲನೆ, ಹಾಗೆ ಮುಂಬೈ ಅಂತ ಜಾಗದಲ್ಲಿ ಒಂದೊಂದು ಸ್ಕ್ವೇರ್ ಫುಟ್ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ರಿ ಹಳೆ ಎಪಿಸೋಡ್ ಅಲ್ಲಿ. ಮತ್ತೆ ಯಾವ ರೀತಿ ನಿಮ್ಮ ತಂಡ ಹುಟ್ಕೊಂತು ಅಂತ ಸಹ ನೀವು ತಿಳಿಸಿದ್ರಿ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ನಿಮ್ಮ ತಂಡದಿಂದ ಮೂಡಿ ಬಂದಿದ್ದು ಅಂತ ಆದ್ರೆ, ನಾನ್ ನೋಡಿದ್ದು ಅಂದ್ರೆ ನೀವು ಒಂದೇ ಕ್ಷೇತ್ರ ಅನ್ನೋದೇ ಅಂದ್ರೆ ಪರಿಸರ ಇರ್ಬೋದು ಅಥವಾ ಸಾಮಾಜಿಕ ಕಳವಳಿ ಮೂಡಿಸುವಂತಹ ವಿಚಾರಗಳಾಗಿರ್ಬೋದು, ಎಲ್ಲದರಲ್ಲೂ ನೀವು ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಒಂದು ವ್ಯತ್ಯಾಸವನ್ನು ತರುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ. ಇನ್ನೊಂದು ವಿಷಯವನ್ನ ನೋಡಿದ್ರೆ, ನಿಮ್ಮ ಮೇಹುನ ಇನಿಷಿಯೇಟಿವ್ ಒಂದು ನಮ್ಗೆ ಒಂದು ಅತ್ಯಂತ ಹೆಚ್ಚು ಎಫೆಕ್ಟಿವ್ ಅನ್ಸಿದೊಂದು ಇನ್ನೊಂದು ಕಾರ್ಯಕ್ರಮ. ಏನದು ಮೇಹುನ ಅನ್ನೋದು, ಯಾಕದು ಹುಟ್ಕೊಂತು ಅಂತ ತಿಳಿಸ್ತೀರಾ? ನಾನಿದ್ದೇನೆ, ಹೆದರಬೇಡ. ಮೇಹುನ, ಸೊ ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್. ಏನಾಯ್ತಂತ ಹೇಳಿದ್ರೆ, ಇದನ್ನು ಪರಿಕಲ್ಪನೆ ಮಾಡಿದವರು ನನ್ನ ನೆರೆಹೊರೆಯ ಸ್ನೇಹಿತ ರವಿ ಕಾಲ್ರಾ ಅವರು ಸಹ ಸೀನಿಯರ್ ಸಿಟಿಸನ್, 75 ವರ್ಷ ಅವರಿಗೆ. ಸೊ ಏನಾಗಿದೆ ಅಂತ ಹೇಳಿದ್ರೆ, ಮುಂಬೈ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ 60ರ ಆಸುಪಾಸಿನ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಅವರ ಮಕ್ಕಳು, ಹೆಚ್ಚಾಗಿ ಮಕ್ಕಳು 1 ಅಥವಾ 2, 2 ಮಕ್ಕಳು ದೇಶ ಬಿಟ್ಟು ಹೊರಗೋಗಿದ್ದಾರೆ. ಈ 60 ವರ್ಷದಲ್ಲಿ ಹೆಚ್ಚಿನವರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರೇ, ಹೆಚ್ಚಿನ ಮನೆಗಳಲ್ಲಿ, ಇನ್ಕ್ಲೂಡಿಂಗ್ ನನ್ನದು ಅದೇ ಸ್ಥಿತಿ. ಪರಿಸ್ಥಿತಿ. ಸೊ ಓಕೆ, ಹಕ್ಕಿಗಳು ರೆಕ್ಕೆ ಮುಡಿದ ನಂತರ ಹಾರಿ ಹೋಗ್ಲೇಬೇಕು. ಒಂದು ಹುಡುಗರು ಇದ್ರೆ ಇಬ್ರು ಹುಡುಗರು ಬೇರೆ ಬೇರೆ ಕಡೆ ಹೋಗ್ತಾರೆ, ಹುಡುಗಿ ಇದ್ರೆ ಮದುವೆಯಾಗಿ ಹೋಗ್ತಾರೆ. ಅದೇ ಸಿಟಿಯಲ್ಲಿ ಇರುವ ಚಾನ್ಸ್ ಬಾರಿ ಕಮ್ಮಿ. ಏನಾಗ್ತದೆ, ಓಕೆ ನಾವು ಹೋಗಿ ಬರ್ತೀವಿ ಮಕ್ಕಳ ಮನೆಗೆ, 1-2 ತಿಂಗಳು 3 ತಿಂಗಳು ಇದ್ದು ಬರ್ತೀವಿ. ಅದರಲ್ಲಿ ನಮ್ಗೆ ಪರ್ಮನೆಂಟ್ಲಿ ಇರ್ಲಿಕ್ಕೆ ಆಗೋದು. ನಮ್ಗೆ ನಮ್ದೇ ದೇಶ ಚಂದ, ಹುಟ್ಟಿ ಬೆಳೆದು. ಒಳ್ಳೇದು ಕೆಟ್ಟದಕ್ಕಿಂತ ವಿ ಆರ್ ಯೂಸ್ ಟು ಇಟ್, ವಿ ಲೈಕ್ ಇಟ್. ಹಾಗೆ ನಾನು ಒಳ್ಳೇದು ಕೆಟ್ಟದ ಬಗ್ಗೆ ಹೇಳೋದಿಲ್ಲ, ಎಲ್ಲಾ ಕಡೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಬಟ್ ವಿ ಆರ್ ಯೂಸ್ ಟು ಇಟ್. ಈ ಮೇಹುನದಲ್ಲಿ ಏನ್ ಹೇಳ್ತಾರೆ, ಒಂಟಿ ಜೀವಗಳು ಎಲ್ಲ ಇದ್ದೇವಲ್ಲ, ಒಂಟಿ ಜೀವಗಳು, ಅವರಿಗೆ ಸಪೋರ್ಟ್ ಸಿಸ್ಟಮ್ ಹುಟ್ಟು ಮಾಡಲಿಕ್ಕೆ ನಾವು ಮೇಹುನ ಶುರು ಮಾಡಿದ್ದೇವೆ. ಏನಾಗ್ತದೆ, ನಮ್ಗೆ ಫಸ್ಟ್ ಕೇಸ್ ಬಂದದ್ದೇ ಅದರದ್ದು ತಳಹದಿ. ಒಬ್ಬ ಜೆಂಟಲ್ ಮ್ಯಾನ್ ಇದ್ದ, ONGC ಕೆಲಸ ಮಾಡ್ತಿದ್ದ. ಹಿ ವಾಸ್ ಇನ್ ಹಿಸ್ ಡೆತ್ ಬೆಡ್. ಅವರು ಸೋಚ್ಯಾನಿ ಮೆಂಬರೇ, ಅವರು ಡೆತ್ ಬೆಡ್ ಅಲ್ಲಿ ಇದ್ರು, ಅವರಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಓಕೆ, ಅವರ ಮಕ್ಕಳು ಇಬ್ರು US ಮತ್ತೆ UK ಅಲ್ಲಿ ಇದ್ದಾರೆ, ಇಲ್ಲಿ ಯಾರಿಲ್ಲ. ಒಳ್ಳೆ ರಿಚ್ ಫ್ಯಾಮಿಲಿ, ಏನು ಹಣಕ್ಕೇನು ಕೊರತೆ ಇಲ್ಲ. ಅವರ ಹೆಂಡತಿ ಮನೇಲಿದ್ದಾರೆ, ಶಿ ಇಸ್ ಬೆಡ್ ರಿಡನ್, ಅವರಿಗೆ ನಡಿಲಿಕ್ಕೆ ಆಗುದಿಲ್ಲ. ಸೊ ಹಿ ಈಸ್ ಆನ್ ಅ ಡೆತ್ ಬೆಡ್, ಶಿ ಈಸ್ ಬೆಡ್ ರಿಡನ್. ಅವರಿಬ್ಬರಿಗೆ ಕಮ್ಯುನಿಕೇಶನ್ ಮೊಬೈಲ್.
ಆ ಮನುಷ್ಯ ನಮ್ಮನ್ನ ಕರೆಸಿ ಹೇಳ್ತಾನೆ, ಮಾತಾಡ್ಲಿಕ್ಕೆ ಆಗಲ್ಲ. ಒಂದು ಟಿಶ್ಯೂ ಪೇಪರ್ ಅಲ್ಲಿ ನಂತರ ಇದೆ ಅದರ ಫೋಟೋಗ್ರಾಫ್, ನಿಮ್ಗೆ ಯಾವಾಗಲೂ ಶೇರ್ ಮಾಡ್ತೀನಿ. ಟಿಶ್ಯೂ ಪೇಪರ್ ಅಲ್ಲಿ ಬರೀತಾರೆ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಡಿಯರ್ ಸೋತ್ಸಾನಿ, ನನ್ಗೆ ಗೊತ್ತು ನೀವು ನನ್ಗೆ ಹೆಲ್ಪ್ ಮಾಡ್ತೀರಿ, ನನ್ಗೇನು ಹೆಲ್ಪ್ ಬೇಡ, ನಂಗೆ ಫೈನಾನ್ಷಿಯಲ್ ಹೆಲ್ಪ್ ಬೇಡ, ನನ್ಗೆ ನನ್ನ ಹೆಂಡತಿ ಒಟ್ಟಿಗೆ ದಿನಕ್ಕೆ ಯಾರಾದ್ರೂ ಒಬ್ರು ಹೋಗಿ ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿ ಬನ್ನಿ, ಅವಳಿಗೆ ಮೋಟಿವೇಟ್ ಮಾಡಿ ಬನ್ನಿ, ಅಷ್ಟು ಸಾಕು. ಮನೆಯಲ್ಲಿ ಮೇಡ್ ಇದ್ದಾರೆ, ಕೆಲಸದವರಿದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಈ ಒಂದು ಸ್ಥಿತಿಗೆ ನಾವು ಸ್ಪಂದಿಸಿ ಮೇವುನ ಸಿರಿ ಮಾಡಿದೆವು. ನಾವು ಅವನ ಬಳಿಗೂ ನಮ್ಮ ವಾಲಂಟಿಯರ್ಸ್ ಹೋಗ್ತಿದ್ರು, ಇವರ ಬಳಿಗೂ ವಾಲಂಟಿಯರ್ಸ್ ಹೋಗ್ತಿದ್ರು. ರವಿ ಕಾಲ್ರಾ ಮತ್ತೆ ಮೋಮಲ್ ಚೌಹಾಣ್ ಅಂತ ಹೇಳಿದ್ದಾರೆ, ಇವರಿಬ್ರು ಇದರದ ನೇತೃತ್ವ ವಹಿಸಿಕೊಂಡು ಅವರಿಗೆ ಬರುವ ಎಲ್ಲಾ ಕರೆಗಳಿಗೆ ಸ್ಪಂದಿಸಿ ಇದರಲ್ಲಿ ಏನಾಯ್ತು, ನಾವು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡ್ತಾ ಹೋದೆವು. ಬರೀ ಸೀನಿಯರ್ ಸಿಟಿಸನ್ಸ್ಗೆ ಅಲ್ಲ, ಯಾರು ಡಿಸ್ಟ್ರೆಸ್ ಅಲ್ಲಿ ಇದ್ರು, ಯಾರಿಗೂ ಈಗ ರಾತ್ರಿ 11 ಗಂಟೆಗೆ ಏನೋ ಡಯಾಬಿಟಿಸ್ ಟ್ಯಾಬ್ಲೆಟ್ ಬೇಕು, ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಬೇಕು, ವಿ ವಿಲ್ ಪ್ರೊವೈಡ್. ಸೊ ನಮ್ಮ ಗ್ರೂಪ್ ಅಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ, ಸೊ ದೇ ವಿಲ್ ಗೋ ಅಂಡ್ ಗೆಟ್ ದ ಮೆಡಿಸಿನ್ ಫಾರ್ ದೆಮ್. ಅಥವಾ ಮನೇಲಿ ಯಾರು ಇಲ್ಲ, ನಮ್ಗೆ ರೇಷನ್ ಬೇಕು, ಓಕೆ ನಾವು ರೇಷನ್, ಫೈನಾನ್ಷಿಯಲಿ ಹೆಲ್ಪ್ ನಾವು ಮಾಡೋದಿಲ್ಲ, ಅದೊಂದು ನಮ್ಮ ಇದರಿಂದ ಹೊರಗೆ. ಬಟ್ ಇಮೋಷನಲ್, ಫಿಸಿಕಲ್ ಹೆಲ್ಪ್ ಏನು ಬೇಕು ನಾವು ಮಾಡ್ತೀವಿ ಅಂತೇಳಿ. ಇನ್ನೊಂದು ಒಳ್ಳೆ ಕೇಸು, ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್, ನಾವು ತುಂಬಾ ಕೇಸ್ ಇದೆ. ಇನ್ನೊಂದು ಒಳ್ಳೆ ಕೇಸು, ಒಬ್ಳು ಹುಡುಗಿ ಸಾಧಾರಣ 25-26 ವರ್ಷ ಇರ್ಬೋದು, ಗ್ರಾಮೀಣ ಪ್ರದೇಶದಿಂದ ಬಂದವಳು. ಅವಳಿಗೆ ಇದೊಂದು ಒಂದು ಒಂದು ಬುಡಕಟ್ಟಿನ ಒಂದು ಪಂಗಡದ ಇರುವ ಸಂಪ್ರದಾಯ ಅಂತೆ, ನನಗೂ ಗೊತ್ತಿರ್ಲಿಲ್ಲ, ಕೇಳಿ ಶಾಕ್ ಆಯ್ತು. ಹೆಣ್ಣು ಮಗಳನ್ನು ಒಂದು ಗಂಡಸಿಗೆ ಕೊಟ್ಟು ಬಿಡ್ತಾರೆ, ಮದುವೆ ಇಲ್ಲ, ಅಂಡ್ ಅವಳು ಅವನೊಟ್ಟಿಗೆ ಇರ್ಬೇಕು ಆಸ್ ಎ ಹೆಂಡತಿ ವರ್ಷಾನುಗಟ್ಲೆ. ಓಕೆ, ಅವಳು ಅವನೊಟ್ಟಿಗೆ ಅವ ನೋಡ್ಕೊಳ್ತಾನೆ, ಹೊಡಿತಾನೆ, ಬಡಿತಾನೆ, ನೋಡ್ಕೊಳ್ತಾನೆ, ಎಲ್ಲವೂ ಮಾಡ್ತಾನೆ. ಓಕೆ, 5-6 ವರ್ಷದಿಂದ ಅವಳು ಅವನೊಟ್ಟಿಗಿದ್ದಾಳೆ. ಅವಳಿಗೆ ಅವ ಬೇಡ, ಹೊಡಿತಾನೆ. ಅವಳಿಗೆ ಇಂಡಿಪೆಂಡೆಂಟ್ ಆಗಿ, ಅವಳು ಏನೋ ಗಾರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿದ್ಲು, ಅವಳು ಓಡಿ ಬಂದ್ಲು ತಂದೆ ತಾಯಿ ಮನೆಗೆ. ತಂದೆ ತಾಯಿ ಮನೆಗೆ ಬಂದ ಕೂಡಲೇ ತಂದೆ ತಾಯಿ ಅವಳಿಗೆ ಹೊಡೆದು ಪುನಃ ಕಳಿಸ್ತಾರೆ. ಅವಳು ಯಾವ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಅದರ ಓನರ್ ನಮ್ಗೆ ರೀಚ್ ಆದ್ರು, ಇವಳಿಗೆ ಏನಾದ್ರು ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳಿ. ನಮ್ಮ ಗ್ರೂಪ್ ಅಲ್ಲಿ ಲಾಯರ್ಸ್ ಇದ್ದಾರೆ. ನಾವು ಏನ್ ಮಾಡ್ತೀವಿ ಹೇಳಿದ್ರೆ, ಇದೆಲ್ಲದಕ್ಕೆ ನಾವು ಏನ್ ಹೇಳ್ತಾರೆ, ಅವರ ಐಡೆಂಟಿಟಿಯನ್ನು ನಾವು ಗೌಪ್ಯವಾಗಿರ್ತೇವೆ, ಯಾರಿಗೂ ಶೇರ್ ಮಾಡೋದಿಲ್ಲ. ಬಿಕಾಸ್ ಇಟ್ಸ್ ಅ ಸೆನ್ಸಿಟಿವ್, ಈವನ್ ಸೀನಿಯರ್ ಸಿಟಿಜನ್ ಅದನ್ನು ಯಾರು ಅಟೆಂಡ್ ಮಾಡ್ತಾರೆ ಅವರಿಗೆ ಮಾತ್ರ ಗೊತ್ತು. ಮತ್ತೆ ನಮ್ಗೆ ಮಿಸ್ಟರ್ ಎಕ್ಸ್ ಗೆ ನಾವು ಹೀಗೆಲ್ಲ ಮಾಡಿದ್ದೇವೆ ಹೇಳಿ ಅವ್ರು ಹೇಳ್ತಾರೆ. ಈ ಹುಡುಗಿ ಯಾರು ಹೇಳಿದಂಗೂ ನಂಗೂ ಗೊತ್ತಿಲ್ಲ. ಅವಳನ್ನ ನಾವು ರಿಸ್ಕ್ಯೂ ಮಾಡಿ ತಂದೆ ತಾಯಿಗೆ, ಅವಳ ಗಂಡನಿಗೆ ಲೀಗಲ್ ನೋಟಿಸ್ ಕಳಿಸಿ, ನೀವೇನಾದ್ರೂ ಇವಳ ಉಪದ್ರಕ್ಕೆ ಬಂದ್ರೆ ಇಟ್ ಈಸ್ FIR ದರ್ಜೆ ಮಾಡಿ ಅವಳನ್ನು ನಾವು ರಿಮಾಂಡ್ ಹೋಮಿಗೆ ಸೇರಿಸಿ, ಈಗ ಅವಳು ಸೇಫ್ ಆಗಿದ್ದಾಳೆ. ಸೊ ಅವಳಷ್ಟಕ್ಕೆ ಇದ್ದಾಳೆ. ಸೊ ಶಿ ವಿಲ್ ಲಿವ್ ಹರ್ ಓನ್ ಲೈಫ್. ನಾವು ಶಿ ವಿಲ್ ಬಿ ಅರೌಂಡ್ 26-27 ಇರ್ಬೋದು. ಶಿ ವಿಲ್ ಲಿವ್ ಹರ್ ಓನ್ ಲೈಫ್. ಇದು ಸಹ ಮೈಹುನದ ಪರಿವ್ಯಾಪ್ತಿಯಲ್ಲಿ ಬಂದ ಒಂದು ಕೆಲಸ. ಇದನ್ನು ಈಗ ನಾವು ಹೇಳಿ ಇದನ್ನು ಈಗ ನಾವು ಅದರ ಕಾರ್ಯಮಿತಿಯನ್ನು ಇನ್ನೂ ದೊಡ್ಡದು ಮಾಡಿದ್ದೇವೆ. ಸುಸೈಡ್ ಟೆಂಡೆನ್ಸಿ, ಮೆಂಟಲ್ ಹೆಲ್ತ್, ಮನೆಯಲ್ಲಿ ಅಬ್ಯೂಸ್ ಹೇಳಿದ ಕೂಡಲೇ ನಾಟ್ ನೆಸರ್ಲಿ ವೈಫ್ ಅಬ್ಯೂಸ್, ಹಸ್ಬೆಂಡ್ ಅಬ್ಯೂಸ್ ಕೂಡ ಇದೆ ಈಗ. ಎರಡನ್ನು ನಾವು ಅಟೆಂಡ್ ಮಾಡ್ತೇವೆ. ಸೊ ಎಲ್ಲ ಹೋಲ್ ಪರಿಕಲ್ಪನೆ ಇದ್ರೆ, ನಿಮ್ಗೆ ಯಾವಾಗ ಹೆಲ್ಪ್ ಬೇಕು ನಾವಿದ್ದೇವೆ, ನಾವು ಕೇಳ್ತೇವೆ ನಿಮ್ಮ ಪ್ರಾಬ್ಲಮ್, ನಮ್ಮಿಂದ ಆದ ಸಹಾಯ ಮಾಡ್ತೇವೆ. ಡಾಕ್ಟರ್ಸ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ಮತ್ತೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲವೂ ಫ್ರೀ ಸರ್ವಿಸ್. ತುಂಬಾ ಅಂದ್ರೆ ಎಷ್ಟು ಸ್ಯಾಟಿಸ್ಫೈಯಿಂಗ್ ಅನ್ಸತ್ತಲ್ವಾ, ಈ ತರ ಒಂದೊಂದು ಜೀವಕ್ಕೂ ಏನೋ ಬದಲಾವಣೆ ಅಲ್ವಾ, ಆತರ ಆದಾಗ ನಮ್ ಸೈಡ್ ಇಂದ ಏನೋ ಅಳಿಲು ಸೇವೆ ಮಾಡಿದ್ರು ಅದೊಂದ್ ಸಾರ್ಥಕ ಅಂತಾನೆ ಅನ್ಸತ್ತೆ. ಒಂಥರ ಕೆಲವೊಂದು ಇದನ್ ಕೇಳಿದ್ರಂತೂ ಕಣ್ಣಲ್ಲಿ ನೀರೇ ಬರುತ್ತೆ. ಅಂದ್ರೆ ಆ ಹೆಂಡತಿ ಇವ್ರದ್ದು, ಅಂದ್ರೆ ಆ ಪರಿಸ್ಥಿತಿ ಕಣ್ಮುಂದೆ ಬಂದಂಗಾಯ್ತು ನೀವು ಹೇಳಿದಾಗ. ಇನ್ನೂ ಒಂದು ಬರೀ ಕಣ್ಣಲ್ಲಿ ನೀರು ಬರುವ ವಿಷಯ ನೀವು ಹೇಳಿದ್ರಿ.
ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ, ಇಂಥವರ ಮನೆಗೆ ಹೋಗಿ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಮೋಟಿವೇಟ್ ಅವರಿಗೆ ಎಂಟ್ರಿ ಹೌಸಿ ಗೇಮ್ ಹೋಗಿ ಆಡುದು. ಅವ್ರು ಬೆಡ್ ಅಲ್ಲಿ ಇದ್ದಾರೆ, ಹೋಗಿ ಏನೋ ಒಟ್ಟಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್, ಹೌಸಿ ಪ್ರೋಗ್ರಾಮ್. ನಮ್ದ್ರಲ್ಲಿ ಒಬ್ಳು ಡ್ಯಾನ್ಸರ್ ಇದ್ದಾಳೆ. ಸೊ ಅವ್ರ ಒಟ್ಟಿನಲ್ಲಿ ಯಾರಿಗೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು I don't want to call it as a kitty party, but yes, a small type of get together. Yes. Yeah, motivation. So ನಗು ಇದೆ, ಅಳು ಇದೆ, ಬಟ್ ಒಟ್ಟಿನಲ್ಲಿ ನಾವಿದ್ದೇವೆ. ಮೇಹುನ ನಾನಿದ್ದೇನೆ ಹೆಸರು ಅದೇ ನಾ ಮೊದ್ಲೇ ಹೇಳ್ದಂಗೆ, ಅದು ಹೆಸರು ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ, ಅಷ್ಟು ಸುಂದರವಾದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ನೀವು ಈ ಮೇಹುನ ಇಂದ ಒಂದು ಇಂಪ್ಯಾಕ್ಟ್ ಆಗಿರ್ಬೋದು, ಅಂದ್ರೆ ಎಷ್ಟು ಜನರಿಗೆ ಜೀವನದಲ್ಲಿ ಬದಲಾವಣೆ ಆಗಿರ್ಬೋದು? ಬರೀ ಮೇಹುನದೇ ಒಂದೇನಾದ್ರು ನಂಬರ್ ಆತರ ಇದೆಯಾ? ಒಂದು 17 ಜನರದ್ದು ನನಗೆ ಗೊತ್ತಿದೆ. ಈ 17 ಜನರಲ್ಲಿ ಕೆಲವೆಲ್ಲ ಇಂಥ ಟೈಪ್ ಇದು ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಮೆಡಿಕಲ್ ರೆಸ್ಕ್ಯೂ ಇದೆ. ಇನ್ನೂ ಒಂದಿದೆ, ವಿಶ್ವ ಅರ್ಪಣ್ ಅಂತೇಳಿ ಒಂದು NGO ಇದೆ, ಅವರೊಟ್ಟಿಗೆ ನಾವು ಕೊಲಾಬರೇಷನ್ ಮಾಡಿ ಯಾರಿಗಾದ್ರೂ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬೇಕಾದ್ರೆ, ವೀಲ್ ಚೇರ್, ಟಾಯ್ಲೆಟ್ ಚೇರ್, ಮೆಡಿಕಲ್ ಬೆಡ್, ವಾಕಿಂಗ್ ಸ್ಟಿಕ್, ಇಂಥವುಗಳನ್ನು ನಾವು ಫ್ರೀ ಆಗಿ ಕೊಡ್ತೇವೆ. ಬಟ್ ನಾಟ್ ಫಾರ್ ಪರ್ಮನೆಂಟ್. 6 months ಫ್ರೀ. 6 months ಫ್ರೀ. ಯು ರಿಟರ್ನ್ ಇಟ್. ಇಫ್ ಯು ವಾಂಟ್ ಮೋರ್ ದನ್ 6 months, ನಾಮಿನಲ್ 100 rupees per month ಚಾರ್ಜಸ್. ಅದು ಯಾಕಂತ ಹೇಳಿದ್ರೆ ಹಣ ಮಾಡ್ಲಿಕ್ಕಲ್ಲ, ಅದು ಟು ರೆಸಿಸ್ಟ್ ಅಲ್ಲ. ಇಲ್ಲದ್ರೆ ಏನಾಗುತ್ತೆ ಗೊತ್ತಲ್ಲ, ಅವ್ರು ಇಟ್ಕೊಂಡ್ ಬಿಡ್ತಾರೆ. ಇದೊಂದು ಜಸ್ಟ್ ಟು ರೆಸಿಸ್ಟ್ ದೆಮ್ ಟು ರಿಟರ್ನ್, ಯುನೋ, ಟು ಸೊ ದಟ್ ದೇ ರಿಟರ್ನ್ ಇಟ್ ಟು ಅಸ್. ಇಲ್ಲದ್ರೆ ಅವ್ರು ಇಟ್ಕೊಂಡ್ಬಿಟ್ಟು ನಮಗೆ ಕೊಡದೇ ಇದ್ರೆ ಅದೊಂದು ಹೀಗೆ ಒಂದು ಜಸ್ಟ್ ಒಂದು ಯಾವ್ದಕ್ಕಾದ್ರೂ ಒಂದು ಏನಾದ್ರೂ ಒಂದು ಲಿಮಿಟ್ ಇದ್ ಮಾಡಿ ನಾಮಿನಲ್. ಬಟ್ ಇದ್ರಲ್ಲಿ ಇಷ್ಟರವರೆಗೆ ನಾವು ಹೇಳಿ. ಇದ್ರಲ್ಲಿ ನಿಮ್ಗೆ ಈಗ ಫೇಕ್ ಅಂದ್ರೆ ಈಗ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿದ್ದೇನೆ ಅಷ್ಟೇ ನಾನು. ನಿಮ್ ಹತ್ರ ಬರೋರಲ್ಲಿ ಫೇಕ್ ಇದ್ದವರು, ಅಂದ್ರೆ ಸುಮ್ನೆ ಕೇಳ್ಕೊಂಡ್ ಬಂದವರು ಫ್ರೀ ಆಗಿ ಸಿಗತ್ತೆ ಅನ್ನುವಾಗ ಆ ತರದ್ನೆಲ್ಲ ಹೇಗ್ ನಿಭಾಯಿಸ್ತಿದ್ದೀರಾ ನೀವು? ಅಂದ್ರೆ ನಿಜವಾಗ್ಲೂ ಜೆನ್ಯೂನ್ ಅನ್ನೋರಿಗೆ ಇದು ತಲುಪಬೇಕು ಅನ್ನೋದನ್ನ ಹೇಗೆ ಮಾಡ್ಕೊಂಡು ಹೋಗಿದ್ದೀರಾ ಅಂತ? ಕರೆಕ್ಟ್, ನಿಮ್ದು ಕ್ವಶನ್ ವೆರಿ ವ್ಯಾಲಿಡ್. ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಬರ್ತದೆ, ವಿ ಟೇಕ್ ದೇರ್ ಆಧಾರ್ ಎಲ್ಲ ತಗೊಳ್ತೀವಿ, ಮನೆಗೆ ಹೋಗಿ ನೋಡ್ತೀವಿ ಎಲ್ಲ. ನಾವು ಬರೀ ಪುವರ್ ಪೀಪಲ್ ಗೆ ಕೊಡ್ತೇವೆ ಅಂತ ಹೇಳಲ್ಲ, ನಾವು ಎಲ್ರಿಗೂ ಕೊಡ್ತೀವಿ. ಏನಾಗುತ್ತೆ ಗೊತ್ತಾ, ಈಗ ನನ್ಗೆ ಏನಾದ್ರೂ ಆಗಿ ಆಕ್ಸಿಡೆಂಟ್ ಆಯ್ತು, ಕಾಲು ಮುರಿತು, ನಂಗೆ ವೀಲ್ ಚೇರ್ ಬೇಕು. ನಾನೊಂದು ವೀಲ್ ಚೇರ್ ಯಾಕೆ ತಗೊಳ್ಬೇಕು? ನಂಗೆ ವೀಲ್ ಚೇರ್ ಬೇಕಾದದ್ದು 1 ತಿಂಗಳ ಮಟ್ಟಿಗೆ. ಕರೆಕ್ಟ್. ಸೊ 1 ತಿಂಗಳ ಮಟ್ಟಿಗೆ ವೈ ಐ ಶುಡ್ ಬೈ. ಸೊ ಅಂತ ವೆಲ್ ಟು ಡೂ ಫ್ಯಾಮಿಲಿಯವರು ನಮ್ಮ ಫೆಸಿಲಿಟಿಯನ್ನು ತಗೊಂಡಿದ್ದಾರೆ, 1 ತಿಂಗಳ ನಂತರ ರಿಟರ್ನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿದೆ. ಇದರಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ, ಈಗ ನನ್ನ ತಾಯಿಯವರಿದ್ರು, ಅವ್ರು ತೀರಿಕೊಂಡ್ರು ಎಟ್ ದ ಏಜ್ ಆಫ್ 92, 3-4 ವರ್ಷದ ಹಿಂದೆ. ಅವರದ್ದು ಕೆಲವೆಲ್ಲ ವಾಕಿಂಗ್ ಸ್ಟಿಕ್ ಇರ್ಬೋದು, ಕೆಲವೆಲ್ಲ ಅವ್ರದ್ದೆಲ್ಲ ಇತ್ತು. ಅದನ್ನು ನಾವು ಡೊನೇಟ್ ಮಾಡಿದೆವು. ಹಾಗೆ ಕೆಲವರೆಲ್ಲ ಅವರ ಹಿರಿಯರು ಅವರು ತೀರಿ ಹೋದ ಅವರ ಪರ್ಸನಲ್ ಇಕ್ವಿಪ್ಮೆಂಟ್ ಗಳನ್ನು, ವೀಲ್ ಚೇರ್ ಇರ್ಬೋದು, ಟಾಯ್ಲೆಟ್ ಸೀಟ್ ಇರ್ಬೋದು, ಮೆಡಿಕಲ್ ಬೆಡ್ ಅನ್ನು, ಅದನ್ನು ನಮ್ಗೆ ಡೊನೇಟ್ ಮಾಡಿದ್ರು. ಅದನ್ನು ನಾವು ಪುನಃ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದೇವೆ ಅಷ್ಟೇ. ಕರೆಕ್ಟ್. ಆದ್ರೆ ಇದಕ್ಕೆ ನಿಮ್ಗೆ ಒಂದಷ್ಟು, ಅಂದ್ರೆ ನೀವೆಲ್ಲರೂ ಒಂದೊಂದು ಗುಂಪಲ್ಲಿ ಇದೆಲ್ಲಕ್ಕೂ ಈ ಸಾಮಾನು ಇಟ್ಕೊಳಕ್ಕಾಗ್ಲಿ ಅಥವಾ ಇದೊಂಥರ ಆನ್ ಗೋಯಿಂಗ್ ಪ್ರೋಸೆಸ್, ನೀವು ಕಂಟಿನ್ಯೂಸ್ ಆಗಿ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕು. ರಿಕ್ವೆಸ್ಟ್ ಬಂದಾಗ ಅದಕ್ಕೆ ಅವೈಲೇಬಲ್ ಇರ್ಬೇಕು ಯಾರಿಗೂ. ಅಂದ್ರೆ ಒಂದೇನೋ ರಿಕ್ವೆಸ್ಟ್ ಬಂದಾಗ ಇಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತೆ ಅಲ್ವಾ? ಸೊ ಅಂತ ಸಮಯದಲ್ಲಿ ಹೇಗೆ, ಅಂದ್ರೆ ಈಗ ನಿಮ್ಗೇನೋ ವೀಲ್ ಚೇರ್ ಇಲ್ಲ, ಈಗ ಅದೊಂದು ರಿಕ್ವೆಸ್ಟ್ ಬಂದಿದೆ, ನೀವು ದುಡ್ಡು ತಗೊಳಲ್ಲ, ದುಡ್ಡು ಕೊಡೋದಿಲ್ಲ, ಆಗೇನ್ ಮಾಡ್ತೀರಾ ಅಂತ? ಇದು ಜಸ್ಟ್ ಕ್ಯೂರಿಯಾಸಿಟಿ. ಕರೆಕ್ಟ್. ಆಗ ನಾವು ಹೇಳ್ತೇವೆ ನಮ್ಮ ಹತ್ರ ಈಗ ಸ್ಟಾಕ್ ಇಲ್ಲ, ಬಟ್ ಅವರಿಗೆ ಇನ್ನೂ ಬೇರೆ ಕೆಲವೆಲ್ಲ NGOಗಳಿವೆ ಅಥವಾ ಅವೈಲೇಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ, ಕನೆಕ್ಟ್ ಮಾಡಿ ಕೊಡ್ತೇವೆ. ನಮ್ಮ ಹತ್ರ ಇಲ್ಲ ಅಂತ ಹೇಳಿಕೊಂಡು, ನಮ್ಮ ಹತ್ರ ಇದ್ರೆ ನಾವೇ ಕೊಡ್ತೀವಿ. ಇಷ್ಟರವರೆಗೆ ಆ ಪರಿಸ್ಥಿತಿ ನಮ್ಗೆ ಬರಲಿಲ್ಲ. ನಾವು ಯಾವಾಗ್ಲೂ ಅವರಿಗೆ ಬೇಕಾದ್ದೆಲ್ಲ ಕೊಟ್ಟಿದ್ದೇವೆ. ಆದ್ರೆ ಒಂದು ಸರ್ತಿ ಏನೋ ಮೆಡಿಕಲ್ ಬೆಡ್ ನಮ್ಮ ಹತ್ರ ಒಂದೇ ಏನಾಗಿದೆ, ಸೊ ಒಂದೇ ಸರ್ತಿ 2 ಬೆಡ್ ಇದೆ ರಿಕ್ವೆಸ್ಟ್ ಬಂದ್ರೆ ವಿ ಹ್ಯಾವ್ ಟು ಸೇ ಸಾರಿ. ಹೆಚ್ಚಾಗಿ ನಮ್ಗೆ ಬರೋದು ವೀಲ್ ಚೇರ್, ಫೇಕ್ ಬರಲಿಲ್ಲ. ವೆರಿ ಗುಡ್. ಅಂದ್ರೆ ತುಂಬಾ ಸಂತೋಷ ಆಗತ್ತೆ. ಎಷ್ಟು ಈ ಕಾಲ ಕೆಟ್ಟಿರೋ ಸಮಯದಲ್ಲಿ
ಜೆನ್ಯೂನ್ ಪೀಪಲ್ಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಿದೆ ಅಂದ್ರೆ ಖಂಡಿತ ಖುಷಿ ಕೊಡತ್ತೆ. ಇದಲ್ದೆ ನೀವು ಒಂದಷ್ಟು ಅಂದ್ರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇರ್ಬೋದು, ಈ ತರ ಕಲ್ಚರಲ್ ಇವೆಂಟ್ಸ್ ಬಗ್ಗೆ ಅದ್ರ ಬಗ್ಗೆನೂ ಕಾಳಜಿ ತಗೊಂಡಿದ್ದೀರಾ ಅಂತ ನೋಡಿದ್ವಿ. ಅಂದ್ರೆ ಅದನ್ನೆಲ್ಲ ಗಣಪತಿ ಉತ್ಸವದ ಬಗ್ಗೆ ಆಗ್ಲೇ ಹೇಳಿದ್ರಿ. ಅದಲ್ದೆ ಇನ್ನೂ ಎಷ್ಟೊಂದು ಒಂದು ರೀತಿ ತಲೆಗೆ ಕೆಲಸ ಕೊಡುವಂತಹ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಇದನ್ನು ಸಹ ಉಪಯೋಗಿಸ್ಕೊಂಡು ನೀವು ಅವೇರ್ನೆಸ್ಗಾಗಿ ಬಳಸಿದ್ದೀರಾ ಅನ್ನೋದನ್ನ ನಾನು ನೋಡ್ದೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇದರ ನಿಟ್ಟಿನಲ್ಲಿ ಏನೆಲ್ಲ ಮಾಡಿದ್ದೀರಾ ಅಂತ? ಎಸ್, ಗಣಪತಿ ಹಬ್ಬ ವಾಸ್ ನಮ್ದು ಬಾಲ್ ಗಂಗಾಧರ್ ತಿಲಕ್, ಹಿ ಈಸ್ ದ ನಮ್ಗೆ ಇನ್ಸ್ಪಿರೇಷನ್. ಅವರು ಹೇಗೆ ಗಣಪತಿ ಹಬ್ಬವನ್ನು ಚೆನ್ನಾಗಿ ಯೂಸ್ ಮಾಡಿ ಬ್ರಿಟಿಷರ ವಿರುದ್ಧ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರು ಅವರು, ಹಾಗೆ ನಾವು ಗಣಪತಿ ಹಬ್ಬವನ್ನು ಪ್ಲಾಸ್ಟಿಕ್ ಇಂದ ಯೂಸ್ ಮಾಡಿದ್ವಿ. ಪ್ಲಾಸ್ಟಿಕ್ ವಿಷಯದಲ್ಲಿ ಜನಜಾಗೃತಿ. ಅದರ ನಂತರ ನಾವು ವಾಟರ್ ಕನ್ಸರ್ವೇಷನ್ ಅದರ ಬಗ್ಗೆನೂ ನಾವು ಒಂದು ಮ್ಯೂಸಿಕಲ್ ಡ್ಯಾನ್ಸ್ ಗ್ರೂಪ್ ಮಾಡಿಕೊಂಡು ಅದರ ಬಗ್ಗೆನೂ ಮಾಡಿದ್ದೇವೆ. ಜಲ್ ಹೆ ತೋ ಕಲ್ ಹೆ, ಸೊ ದಟ್ ಇಸ್ ಮ್ಯೂಸಿಕ್ ವಿಡಿಯೋ ಇದೆ. ನಾವು ಗಣಪತಿ ಹಬ್ಬದಲ್ಲಿ ಹೋಗಿ ಅದರ ಬಗ್ಗೆ ನೃತ್ಯ ಮಾಡಿಕೊಂಡು ಅದರ ಬಗ್ಗೆ ಜನಜಾಗೃತಿ ಮಾಡಿದ್ದೇವೆ. ಇದು ಅಲ್ಲದೆ ಏನ್ ಮಾಡಿದ್ದೇವೆ ಹೇಳಿದ್ರೆ, ಗಣಪತಿ ಎಲ್ಲರೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡ್ತಾರೆ, ಎಲ್ರಿಗೂ ಗೊತ್ತು. ಸೊ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಗಣೇಶ ಮೇಕಿಂಗ್ ವರ್ಕ್ಶಾಪ್ ಮಾಡಿದ್ದೀವಿ. ಸೊ ನಿಯರ್ಲಿ 600 to 700 ಮಕ್ಕಳಿಗೆ ಆವೆ ಮಣ್ಣಿನಿಂದ ಗಣಪತಿ ಮಾಡುವುದನ್ನು ಹೇಳಿಕೊಟ್ಟೆವು. ಇಟ್ ಈಸ್ ಅ 3 hours ವರ್ಕ್ಶಾಪ್, ಫ್ರೀ ಆಗಿ, ವಿದೌಟ್ ಎನಿ ಚಾರ್ಜಸ್. ಅವರಿಗೆಲ್ಲ ಕೂತ್ಕೊಳ್ಸಿಕೊಂಡು ನಮ್ದು ವಾಲಂಟಿಯರ್ ಬಂದು ಇಷ್ಟೇ ದೊಡ್ಡ ಗಣಪತಿ, ಹೆಚ್ಚು ದೊಡ್ಡ ಗಣಪತಿ ಅಲ್ಲ, ಇಷ್ಟೇ ದೊಡ್ಡ ಗಣಪತಿ ಆವೆ ಮಣ್ಣು ಕೊಟ್ಟೆವು. ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ದೊಡ್ಡ ಉಂಡೆ ಮಾಡಿ, ಒಂದು ಸಣ್ಣ ಉಂಡೆ ಮಾಡಿ, ಒಂದು ರೋಲ್ ಮಾಡಿ, 2 ಕಿವಿ ಮಾಡಿ 3 hours ಅಲ್ಲಿ ಸುಂದರವಾದ ಗಣೇಶ ವಿಗ್ರಹವನ್ನು ಮಕ್ಕಳಿಂದ ಮಾಡಿಸಿದೆವು. ಸೊ ಆಮೇಲೆ ಅದಕ್ಕೆ ಬಣ್ಣ ಹಾಕ್ಲಿಕ್ಕೆ ನೀವು ಮನೆಗೆ ಹೋಗಿ ಬಣ್ಣ ಹಾಕಿ, ನಿಮ್ಗೆ ಏನ್ ಇಷ್ಟ ಇದೆ ಬಣ್ಣ ಹಾಕಿ ನಡೆಯುತ್ತೆ. ತುಂಬಾ ಸುಂದರವಾಗಿ ಮಕ್ಕಳು ಮಾಡಿದ್ದಾರೆ. ಸೊ ಇದು DNA ನ್ಯೂಸ್ ಪೇಪರ್ ಒಟ್ಟಿಗೆ ಕೊಲಾಬರೇಷನ್ ಆಗಿ ಅವರು ಸ್ಪಾನ್ಸರ್ ಮಾಡಿದ್ರು. ಸೊ ಹಲವಾರು ಸೊಸೈಟಿಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಗಣಪತಿ ಹಬ್ಬದ ಮುಂಚೆನೆ ಮಾಡಿದೆವು, ಸೊ ದಟ್ ದೇ ಕ್ಯಾನ್ ಯೂಸ್ ಇಟ್ ಇನ್ ದ ಗಣಪತಿ. ಅದೇ ಇದರಲ್ಲಿ ನಾವು ಈ ವರ್ಷ ಮಾಡ್ಬೇಕಂತ ಎಣಿಸಿದ್ದೇವೆ. ನಾನು ಬೆಂಗಳೂರಿಗೆ ಬಂದ್ರಿಂದ ಪೇಪರ್ ಇಂದ ಗಣಪತಿ ಮಾಡೋಣ ಅಂತ ಹೇಳಿ ಎಣಿಸಿದ್ದೇವೆ, ಎಲ್ರಿಗೂ ಹೇಳಿಕೊಡೋಣ ಅಂತ ಹೇಳಿ. ಸೊ ಬೇಸಿಕಲಿ ನಮ್ಮ ಪ್ರಯತ್ನ ಹೇಳಿದ್ರೆ, ಹೌದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಅವಾಯ್ಡ್ ಮಾಡಿ, ಬಿಕಾಸ್ ಅದು ಪರಿಸರ ಪ್ರೇಮಿ ಅಲ್ಲ. ಇನ್ನು ನಾವು ದೀಪಾವಳಿಗೆ ಏನ್ ಮಾಡಿದ್ದೇವೆ, ಜನರಿಗೆ ಅಗೇನ್ ಐ ಡೋಂಟ್ ವಾಂಟ್ ಟು ಬಿ ಎ ಜಡ್ಜ್ಮೆಂಟಲ್, ಎಲ್ಲರೂ ಚೈನೀಸ್ ಗುಡ್ದೀಪ ಹಾಕ್ತಾರೆ ಅಲ್ವಾ. ನಮ್ಮ ಟ್ರೆಡಿಷನಲ್ ಗುಡ್ದೀಪ ಎಷ್ಟು ಸುಂದರವಾಗಿದೆ. ನಾವು ಮಕ್ಕಳಿಗೆ ನಮ್ಮ ಟ್ರೆಡಿಷನಲ್ ಗುಡ್ದೀಪ ಮಾಡಿಕೊಡುವ ಹೇಳಿ ಒಂದು ವರ್ಕ್ಶಾಪ್ ಮಾಡಿದ್ದೇವೆ. ನಿಯರ್ಲಿ 100 ಮಕ್ಕಳು ಸೇರಿ, ಮಕ್ಕಳಷ್ಟೇ ಅಲ್ಲ, ದೊಡ್ಡವರು, ಈವನ್ ಸೀನಿಯರ್ ಸಿಟಿಜನ್ ಕೂಡ ಕುತ್ಕೊಂಡು 100 ಜನ ಮಾಡಿದ್ವಿ. ಎಲ್ಲರಿಗೆ ನಾವು ನಮ್ಮ 100 ಜನ ಕುಳಿತುಕೊಂಡು ವಿಶೇಷವೇ ಅವ್ರ ಇದಕ್ಕೆ ನಾವು ಸ್ವಲ್ಪ ನಾಮಿನಲ್ ಚಾರ್ಜ್ ಮಾಡಿದ್ದೇವೆ, ಬಿಕಾಸ್ ಮೆಟೀರಿಯಲ್ ಕಾಸ್ಟ್ ಇರ್ತದೆ. ಸೊ ಅವರು ಬಂದು ಆ ಪೇಪರ್ ಎಲ್ಲ ಮಾಡಿ ಸುಂದರವಾದ ಗುರುದೀಪ ಮಾಡಿ, ನಮ್ಮ ಸೌತ್ ಇದು ಕಲರ್ ಕಾಂಬಿನೇಷನ್ ಇದೆ, ಗ್ರೀನ್ ಮತ್ತೆ ಬ್ಲೂ, ಅದೇ ಕಾಂಬಿನೇಷನ್ ಅಲ್ಲಿ ಎಲ್ಲರೂ ಗುಡಿದೀಪಗಳನ್ನು ಮಾಡಿ ಅವರವರ ಮನೆಯಲ್ಲಿ 1 ವರ್ಷ, ಅದು ಗುಡಿದೀಪ ಲಾಂಗ್ ಲಾಸ್ಟಿಂಗ್ ಗುಡಿದೀಪ ಅಲ್ಲ, ಬಿಕಾಸ್ ಇದು ಅದಕ್ಕೆ ಬಿದಿರಿನ ಇದು ಆಧಾರ ಇರಲಿಲ್ಲ, ಬರೀ ಪೇಪರ್ ಇಂದ ಮಾಡಿದ್ದು. ಬಟ್ ಅಟ್ ಲೀಸ್ಟ್ ಎವ್ರಿ ಇಯರ್ ದೇ ಕ್ಯಾನ್ ಡೂ ಇಟ್, ಹೌದಲ್ಲ. ಅದು ಮಾಡಿದ್ದೇವೆ. ಮತ್ತೆ ರಾಖಿ ಮಾಡುವ ವರ್ಕ್ಶಾಪ್ ಮಾಡಿದೆವು, ಹೇಗೆ ರಾಖಿ ಮಾಡೋದು. ಹೌದು, ಇದೆಲ್ಲ ನಾವು ಮಾಡಿ ಜನರಿಗೆ ಹೇಳಿಕೊಟ್ಟೆವು. ಅದರದ್ದು ಉದ್ದೇಶ ಇಷ್ಟೇ, ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಬೇಡಿ, ಪರಿಸರಕ್ಕೆ ಸ್ನೇಹಿ ವಸ್ತುಗಳನ್ನೇ ಯೂಸ್ ಮಾಡಿ, ಮತ್ತು ನಿಮ್ಮದೇ ಆದ ಒಂದು ರಾಖಿ ಮಾಡಿದ್ರೆ, ಗಣಪತಿ ಮಾಡಿದ್ರೆ, ಗುಡಿದೀಪ ಮಾಡಿದ್ರೆ, ಅದು ಸುಂದರವಾಗಿರ್ಲಿ ಆಗದೇ ಇರ್ಲಿ, ಅದರೊಟ್ಟಿಗೆ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಇರ್ತದೆ, ನೀವೇ ಮಾಡಿದ್ದು ಅಂತ ಹೇಳಿ. ಸೊ ಆ ಒಂದು ಭಾವನೆಯನ್ನು ಕೊಡ್ಲಿಕ್ಕೆ ನಾವು ಅಂತ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ.
ತುಂಬಾ ಸಂತೋಷ. ಹಾಗೆ ರಂಗೋಲಿದು ಏನೋ ನೋಡ್ದೆ ನಾನು, ರಂಗೋಲಿ ಓ ಸ್ಪರ್ಧೆ. ಹೌದು. ನಾವು ಆ, ಆ, ರಂಗೋಲಿ ಸ್ಪರ್ಧೆ ಹೇಳುವಾಗ ನಿಮಗೆ ಒಂದು ವಿಷಯ ಹೇಳ್ಬೇಕು. ನಂದು ನನ್ನ ಹೆಂಡತಿಯ ಸ್ನೇಹಿತೆ ಇದ್ದಾಳೆ ಮಂಗಳೂರಲ್ಲಿ, ಆಹಾ. ವೀಣಾ ಐತಾಳ ಅಂತೇಳಿ. ಅವಳು ಜಡ್ಜ್ ಆಗಿದ್ಲು ನಮ್ಮ ರಂಗೋಲಿ ಸ್ಪರ್ಧೆಗೆ. ಓ ಸೊ ನಾವು ಸಂತೋಷ. ರಂಗೋಲಿ ಸ್ಪರ್ಧೆ ಏನ್ ಮಾಡಿದ್ದೇವೆ ಹೇಳಿದ್ರೆ, ರಂಗೋಲಿ ಎಲ್ರಿಗೂ ಹೇಳಿದೆವು, ನಿಮ್ಮ ನಿಮ್ಮ ಮನೆಯಲ್ಲೇ ರಂಗೋಲಿ ಮಾಡಿ. ಹಾ ನಾವು ದೀಪಾವಳಿ ಟೈಮ್ ನಲ್ಲಿ ನಿಮ್ಮ ಮನೆಗೆ ವಿಸಿಟ್ ಮಾಡ್ತೇವೆ ನಮ್ಮ ಜಡ್ಜ್. ಓ ಸೊ ಹಾ ಹಾ ಎಲ್ಲರೂ ಅವರವರ ಮನೆಯಲ್ಲಿ ರಂಗೋಲಿ ಮಾಡಿದ್ರು, ಸುಂದರವಾದ ಹಾ ರಂಗೋಲಿ. ನಾವು ಥೀಮ್ ಕೊಟ್ಟೆವು, ಇಟ್ ಶುಡ್ ಬಿ ಟ್ರೆಡಿಷನಲ್. ಹಾ ಮತ್ತೆ ಟ್ರೆಡಿಷನಲ್ ಇರಬೇಕು, ಮತ್ತೆ ಅದಕ್ಕೆ ನೀವು ಟೈಟಲ್ ಕೊಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಹ್ಮ್ ಎಲ್ಲರೂ ರಂಗೋಲಿ ಮಾಡಿ. ನಾವು ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡಿ, ನಮ್ಮ ಜಡ್ಜಸ್ ಇದ್ರು 5 ಜನ. ಹ್ಮ್ 9 ಗಂಟೆಗೆ ಶುರು ಮಾಡಿದ್ರು, ರಾತ್ರಿ 9 ಗಂಟೆವರೆಗೆ ವಿಸಿಟ್ ಮಾಡ್ತಾ ಇದ್ರು ಎಲ್ಲರ ಮನೆಗೆ. ದೀಪಾವಳಿ ದಿನ. ಎಣಿಸಿ, 150 ಸೊಸೈಟಿಗಳಿವೆ. ಅದೇ ಅದೇ. ಸೊ ಎಷ್ಟು ಜನ ಪಾರ್ಟಿಸಿಪೇಟ್. ಹೌದು, ಎಲ್ಲಾ ಮನೆಗೆ ಹೋಗಿ ಜಡ್ಜ್ ಮಾಡಿ ಎಲ್ಲ. ಆಮೇಲೆ ಅವರೆಲ್ಲ ದೀಪಾವಳಿ ನಮಗೆಲ್ಲ ಸ್ವೀಟ್ Sweet. ಕೊಡೋದು, ಊಟ ಕೊಡೋದು, ತಿಂಡಿ ಕೊಡೋದು. ಇಟ್ ಇಸ್ ಲೈಕ್ ಅ ಫನ್ ಎಲಿಮೆಂಟ್ ಆಲ್ಸೋ. ಹೌದು ಇಟ್ಸ್ ಹೌದು. ಅ ಸೋಷಿಯಲ್ ಕನೆಕ್ಟ್ ಆಲ್ಸೋ. ಹ್ಮ್ ಸೊ ತುಂಬಾ ಸುಂದರವಾದ ರಂಗೋಲಿಗಳನ್ನೆಲ್ಲ ಮಾಡಿದ್ರು. ಹ್ಮ್ ಅವರಿಗೆ ಪ್ರೈಸ್ ಅನ್ನು ಕೊಟ್ಟೆವು ಎಲ್ಲರಿಗೂ. ಹ್ಮ್ ಆಮೇಲೆ ಅದರದ್ದು ಸೀಸನ್ 2 ಮಾಡುವಾಗ ಅನ್ಫಾರ್ಚುನೇಟ್ಲಿ ವಾಟ್ ವಿ ಹ್ಯಾವ್ ಗಾನ್ ಥ್ರೂ, ಕೊರೋನಾ ಬಂದಿತ್ತು. ಬಟ್ ಓಹೋ. ಟು ಕೀಪ್ ದ ಸ್ಪಿರಿಟ್ ಹೈ, ವಿ ಆನ್ಲೈನ್. ಡಿಡ್ ಆನ್ಲೈನ್. ಎಲ್ಲರೂ ರಂಗೋಲಿ ಈ ಸಮಯದಲ್ಲಿ ನಾವು ಏನ್ ಮಾಡಿದೆವು, ವಿ ಆರ್ ನಾಟ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಠಾಕೂರ್ ವಿಲೇಜ್ or ಕಾಂದಿವಲಿ. ವಿ ಸೆಟ್ ದೇಶದ ಎಲ್ಲಿಂದ ಬೇಕಾದ್ರೂ ಭಾಗವಹಿಸಿ. ಕಳಿಸ್ಬೋದು. ನೀವು ನಿಮ್ಮ ರಂಗೋಲಿ ಆ ರಂಗೋಲಿ ಜೊತೆ ಈ 3 ಫೋಟೋ ಕಳಿಸ್ಬೇಕು. ಒಂದು ರಂಗೋಲಿದ್ದು, ಒಂದು ರಂಗೋಲಿ ಜೊತೆ ನೀವಿರ್ಬೇಕು, ಮತ್ತೊಂದು ನೀವು ರಂಗೋಲಿ ಮಾಡ್ತಾ ಇರುವ ಒಂದು ಬೇಕು. ಆಕ್ಚುಲಿ ಯಾರ್ಯಾರ ರಂಗೋಲಿ ಹಾಕಿದ್ರೆ, ಸೊ ಆ 3 ಫೋಟೋ ನಮ್ದು ವ್ಯಾಲಿಡೇಷನ್. ಅದ್ರಲ್ಲೂ ನಮ್ಗೆ ತುಂಬಾ ಎಂಟ್ರಿಗಳೆಲ್ಲ ಬಂದು ಎಲ್ರಿಗೂ ನಾವು ತುಂಬಾ ಸ್ಪಾನ್ಸರ್ ಎಲ್ಲ ಒಳ್ಳೆ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದೀವಿ ನಾವು. ತುಂಬಾ ಸಂತೋಷ. ಅಂದ್ರೆ ಒಂಥರ ಕ್ರಿಯೇಟಿವಿಟಿಯಿಂದ ಅವೇರ್ನೆಸ್ ಮೂಡ್ಸೋದ್ ಹೇಗೆ, ನಮ್ಮ ಸಂಸ್ಕೃತಿನ ಇಟ್ಕೊಂಡು ಜೊತೆಗೆ ಒಂದು ಒಳ್ಳೆ ಸಂದೇಶ ಕೊಡೋದ್ ಹೇಗೆ, ತುಂಬಾ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಇದು ಬರೀ ಒಂದೇ ಒಳ್ಳೆ ವಿಚಾರ ಅಲ್ಲ, ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನ ತಂದಿದ್ದೀರಾ. ಒಂಥರ ಎಲ್ಲವುದನ್ನು ಸಹ ಒಂದ್ ಮೆಸೇಜ್ ಇಟ್ಕೊಂಡು, ಮತ್ತೆ ಏನಾದ್ರು ಒಂದು ಬದಲಾವಣೆ ತರುವ, ಸಮಾಜದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಮುಂದುವರ್ಕೊಂಡು ಹೋಗಿರೋದು. ಹಾಗೆ ಇದು ಕಲರ್ಫುಲ್, ಕ್ರಿಯೇಟಿವ್, ಎಂಗೇಜಿಂಗ್ ಎಲ್ಲ ಕೂಡ ಇದೆ. ತುಂಬಾ ಸಂತೋಷ ಹರ್ಷ ಅವ್ರೆ. ಇಷ್ಟು ಹೊತ್ತು ನಾವು ಸೋತ್ ಸಯಾನಿ ಬಗ್ಗೆ ತಿಳ್ಕೊಂಡ್ವಿ. ಕಡೆಯದಾಗಿ ಸುಮ್ನೆ ತಮಾಷೆಗೋಸ್ಕರ ಒಂದಷ್ಟು ಪ್ರಶ್ನೆಗಳು ನಿಮಗಾಗಿ, ರ್ಯಾಪಿಡ್ ಫೈರ್ ತರ. ಸುಮ್ನೆ ಅಂದ್ರೆ 5 ಸೆಕೆಂಡ್ಗಿನ್ನ ಜಾಸ್ತಿ ತಗೊಳೋದ್ ಬೇಡ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಪಟ್ ಅಂತ ಹೇಳಿ. ಆತರ ನಿಮ್ಗೆ ಚಿಕ್ಕೋರಿರುವಾಗ ಏನಾದ್ರು ನಿಕ್ ನೇಮ್ ಇತ್ತಾ? ಅದೇನಿತ್ತು ಅಂತ? ಮುನ್ನ ಹೆಚ್ಚಾಗಿ ಮುಂಬೈ ಆದ್ರಿಂದ ಇದೆಲ್ಲ ಹಿಂದಿ ಪದಗಳೇ ಇರತ್ತೆ ಕಾಣ. ಓ ಇಲ್ಲ, ಹೌದು. ಆದ್ರೆ ಇದು ಉಡುಪಿಯಲ್ಲಿ ಉಡುಪಿಯಲ್ಲೇ ನಾನು ಮುನ್ನ ಅಂತ. ಓ ಉಡುಪಿಯಲ್ಲಿ ಹುಟ್ಟಿ ಬೆಳೆದದ್ದು ನಾನು ಉಡುಪಿಯಲ್ಲೇ. ಹಾ ನನ್ನ ತಾಯಿಯವರು ಉಡುಪಿಯ ಒಂದು ಸಿನಿಮಾ ಥಿಯೇಟರ್ದಲ್ಲಿ ಟಿಕೆಟ್ ಕೊಡುವ ಕೆಲಸ ಮಾಡ್ತಿದ್ರು. ಓ ಅವರಿಗೆ ಹಿಂದಿ ಸಿನಿಮಾಗಳನ್ನು ನೋಡುವ ತುಂಬಾ ಅಭ್ಯಾಸ ಇತ್ತು. ಮೇ ಬಿ ಹಾ ಹಾ ಅದರ ಇನ್ಫ್ಲುಯೆನ್ಸ್. ಇರಬಹುದು. ನನಗೆ ಮುನ್ನಾ ಹೇಳಿ ಕರೀತಿದ್ರು. ಸಂತೋಷ. ನಿಮ್ಗೆ ಒಂದು ಏನಾದ್ರು ಸೂಪರ್ ಪವರ್ ಸಿಕ್ತು ಅಂತಂದ್ರೆ ನೀವು ಯಾವ್ದನ್ ಕೇಳ್ತೀರಾ ಅಂತ? ಐ ವಿಲ್ ಆಸ್ಕ್ ಫಾರ್ ಏನ್ ಗೊತ್ತಾ, ಇನ್ನೊಬ್ಬರ ಮನಸ್ಸಲ್ಲಿ ಏನಿದೆ ಅದು ನನಗೆ ಗೊತ್ತಾಗ್ಬೇಕು. ಮೈಂಡ್ ರೀಡಿಂಗ್. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಮೈಂಡ್ ರೀಡಿಂಗ್ ನಲ್ಲಿ ಏನಾಗುತ್ತೆ ಹೇಳಿದ್ರೆ, ನಿಮ್ಮ ರಿಲೇಶನ್ಶಿಪ್ ಅನ್ನು ನೀವು ಚೆನ್ನಾಗಿ ನಿಭಾಯಿಸಬಹುದು. ಆ ಪವರ್ನು ಯೂಸ್ ಮಾಡಿ ನಿಮ್ಮ ಡಿಫೆನ್ಸ್ ಏರಿಯಾದಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಪ್ರೊಫೆಷನಲ್ ಅಲ್ಲೂ ಯೂಸ್ ಮಾಡ್ಬೋದು. ಈಗ ನೀವು ನಂಗೆ ಕ್ವಶನ್ ಕೇಳ್ತಿದ್ದೀರಾ, ಅದರ ಆನ್ಸರ್ ನಿಮ್ಗೆ ಗೊತ್ತಿದೆ. ಸೊ ನಿಮ್ಮ ಮೈಂಡ್ ಅಲ್ಲಿ ರೀಡ್ ಮಾಡಿ ಅದೇ ಆನ್ಸರ್ ನಿಮ್ಗೆ ಕೊಡ್ಬೋದು. ಆದ್ರೆ ಅದು ಸಹಜ ಆಗಲ್ಲ, ಅದು ಆರ್ಟಿಫಿಷಿಯಲ್ ಆಗೋಗುತ್ತಲ್ವಾ. ಸಹಜವಾಗಿ ಏನ್ ಬರ್ಬೇಕು ಅದು ಬರ್ಬೇಕು. ಒಂದು ಇಂಟ್ರೆಸ್ಟಿಂಗ್ ಪವರ್ ಅದು. ಹೌದು. ನೀವು ಸೋಚಿಸಿ ಎಸ್ಪೆಷಲಿ ಈ ಪವರ್ ಅಲ್ಲಿ
ನಮ್ಮ ದೇಶದ ರಕ್ಷಣೆಗೆ ತುಂಬಾ ಮಹತ್ವಕಾರಿ, ತುಂಬಾ ಒಳ್ಳೆ ತರದಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ. ಖಂಡಿತ. ನೀವು ಸೋತ್ ಸಹಯಾನಿ ಅದನ್ನ ಪ್ರಾರಂಭಿಸ್ತಿದ್ರೆ ಅಥವಾ ಅದರ ಒಂದು ಭಾಗ ಆಗದೆ ಇದ್ರೆ ಬೇರೆ ಏನ್ ಮಾಡ್ತಿದ್ರಿ ಅಂತ ಅನ್ಸುತ್ತೆ ನಿಮ್ಗೆ? ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ನಾನು ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಸಾಮಾಜಿಕ ಕಳಕಳಿ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ವಿದೌಟ್ ಬೀಯಿಂಗ್ ಅಂತ ಹೇಳ್ತಾರೆ, ಯಾವುದೇ ಧರ್ಮ ರಾಜಕೀಯ ಪಕ್ಷಗಳ ಗೊಡವೆಗೆ ಹೋಗದೆ ನನಗೇನು ಕಾಣುತ್ತೆ ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಕೆಲವರು ಎಣಿಸ್ತಾರೆ ಕೆಲವರಿಗೆ ಕಾಣ್ತದೆ ಒಂದು ಇದಿರ್ತಾರೆ ಹೇಳಿ, ಬಟ್ ನನ್ಗೇನು ಕಾಣಿಸುತ್ತೆ ನಾನು ಹೇಳ್ತಾ ಹೋಗ್ತೀನಿ. ಅದು ಈಗಲೂ ಮಾಡ್ತಾ ಇದ್ದೀನಿ, ಬಟ್ ಸೋಚಾನಿ ಗಿವ್ಸ್ ಮಿ ಅ ಬೆಟರ್ ಪ್ಲಾಟ್ಫಾರ್ಮ್. ಖಂಡಿತ ಒಳ್ಳೇದು. ನಿಮ್ಗೆ ಏನಾದ್ರು ಒಂದು ಚಿಕ್ಕ ಗಿಲ್ಟಿ ಪ್ಲೆಜರ್ ಅಂತ ಇದ್ರೆ ಏನದು? ಗಿಲ್ಟಿ ಪ್ಲೆಜರ್ ಹಾಗಿದ್ರೆ ಅಂದ್ರೆ ಏನಾದ್ರು ಮಾಡದೇ ಇರೋಂಥದ್ದು, ಈಗ ಐಸ್ ಕ್ರೀಮ್ ತಿನ್ಬಾರ್ದು ಬಟ್ ನಾವ್ ಅದನ್ನ ತಿಂದ್ರೆ ನಮಗ್ ತುಂಬಾ ಖುಷಿ ಆಗತ್ತೆ. ಯು ಗಾಟ್ ಇಟ್, ಕರೆಕ್ಟ್. ನನಗೆ ಈಗ ಹೆಂಡತಿ ಇಲ್ಲ ಮನೆಯಲ್ಲಿ, ಅವಳು ನನಗೆ ಸ್ವೀಟ್ ತಿನ್ಲಿಕ್ಕೆ ಬಿಡಲ್ಲ. ಆದ್ರೆ ಅದು ಸ್ವೀಟ್ ಇದು ಕ್ರೇವಿಂಗ್ ನಂಗೆ ತುಂಬಾ ಬರ್ತದೆ. ಸೊ ಅದು ಕರೆಕ್ಟ್. ಐಸ್ ಕ್ರೀಮ್ ಎಳಿಯಲ್ಲ, ಗುಲಾಬ್ ಜಾಮೂನ್, ಜಿಲೇಬಿ ಏನ್ ಸಿಕ್ಕಿದ್ರೆ ಅದು ತಿಂದು ಗಿಲ್ಟಿ ಪ್ಲೆಜರ್ ಬಗ್ಗೆ ಖಂಡಿತ ಬರ್ತದೆ. ಒಳ್ಳೇದು. ಸೈಕಲ್ ಅಥವಾ ಬೈಕ್, ಇದ್ರಲ್ಲಿ ಇವೆರಡರಲ್ಲಿ ಏನ್ ಇಷ್ಟವಾಗಿದ್ದು ನಿಮ್ಗೆ? ಕಾರ್? ಎರಡೂ ಅಷ್ಟು ಇಷ್ಟ ಇಲ್ಲ. ಸೈಕಲ್, ನನ್ನ ಹತ್ರ ಸೈಕಲ್ ಇರಲೇ ಇಲ್ಲ. ಒಂದು ಸ್ಕೂಟರ್ ಇತ್ತು, ಬಟ್ ಐ ವಾಸ್ ನಾಟ್ ವೆರಿ ಹ್ಯಾಪಿ. ನಾನು 4-ವೀಲರ್ ಪರ್ಸನ್. ನನಗೆ ಡ್ರೈವಿಂಗ್ ಹೋಗೋದು ತುಂಬಾ ಇಷ್ಟ. ಭಾರತದಲ್ಲಿ ಉದ್ದಗಲಕ್ಕೂ ಡ್ರೈವಿಂಗ್ ಹೋಗಿದ್ದೀನಿ. ನಂದು ಗುಡ್ ಟೈಮಿಂಗ್. ಮುಂಬೈ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟವ, ರಾತ್ರಿ 10 ಗಂಟೆಗೆ ಬೆಂಗಳೂರಿಗೆ ನಾನ್ ಸ್ಟಾಪ್ ಬಂದೀನಿ ವಿತ್ ಬಯೋ ಬ್ರೇಕ್ ತಗೊಂಡು. ಈವನ್ ಲಂಡನ್ನಲ್ಲಿ ಇರುವಾಗ, ಆಸ್ಟ್ರೇಲಿಯಾದಲ್ಲಿ ಇರುವಾಗ, US ಅಲ್ಲಿ ಇರುವಾಗ ವೀಕೆಂಡ್ ಆದ ಕೂಡಲೇ ನಾನು ಕಾರ್ ತಗೊಂಡು ಎಲ್ಲಾದ್ರೂ ಹೋಗ್ತಿದ್ದೆ ಲಾಂಗ್ ಡ್ರೈವ್. ತುಂಬಾ ಅಡ್ವೆಂಚರಸ್ ಆಗಿದೆ, ಅದನ್ನು ಟ್ರೈ ಮಾಡಿದೀರಾ ಹಾಗಾದ್ರೆ? ದಟ್ ಈಸ್ ಬೈ ಸ್ಟ್ರೆಸ್ ಬಸ್ಟರ್ ಡ್ರೈವಿಂಗ್. ವೆರಿ ನೈಸ್, ವೆರಿ ನೈಸ್. ಹಾಗಾದ್ರೆ ಬೆಂಗಳೂರು ಟ್ರಾಫಿಕ್ ಏನ್ ನಿಮ್ಗೆ ತೊಂದರೆ ಕೊಡ್ತಿಲ್ಲ ಅನ್ಸುತ್ತೆ ಹಾಗಿದ್ರೆ? ಈಗ ಸದ್ಯಕ್ಕೆ ನಾನು ಕಾರ್, ಅಂದ್ರೆ ಕಾರ್ ಇಲ್ಲ ನನ್ನ ಹತ್ರ. ಸದ್ಯಕ್ಕೆ ಕಾರ್ ಇಲ್ಲ. ಮುಂಬೈಲಿ ಕಾರನ್ನು, ಹೌದು, ಕಾರ್ ಮುಂಬೈದ ಕಾರನ್ನು ಮಾರಿಬಿಟ್ಟಿದ್ದೇನೆ. ಇನ್ನು ನೋಡ್ಬೇಕು, ಇಲ್ಲೊಂದು ಕಾರ್ ತಗೊಳ್ಬೇಕು. ಆದ್ರೆ ಸದ್ಯಕ್ಕೆ ಕಾರ್ ತಗೊಳ್ಳೋದು ಮುಂಬೈಯಲ್ಲಿ, ಬೆಂಗಳೂರಲ್ಲಿ ಇಲೆಕ್ಟ್ರಾನಿಕ್ ಸಿಟಿ ಇಸ್ ಫೈನ್, ಬಟ್ ಬೇರೆ ಕಡೆ ಹೋಗ್ಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು. ಎಲೆಕ್ಟ್ರಿಕ್ ಕಾರ್, ಸ್ಮಾಲ್ ಎಲೆಕ್ಟ್ರಿಕ್ ಕಾರ್. ಆಕ್ಚುಲಿ ಎಲೆಕ್ಟ್ರಿಕ್ ಹೆಲಿಕಾಪ್ಟರ್ ಇಸ್ ಬೆಟರ್, ಐ ಥಿಂಕ್. ಹೌದು. ಒಂದ್ ಮೂವಿ ಟ್ಯಾಗ್ ಲೈನ್ ನ ಸೋತ್ ಸಯಾನಿಗೆ ಇಟ್ರೆ ಅದು ಏನಂತ ಇರ್ಬೋದು? ಕಲ್ ಹೋ ನಾ ಹೋ. ತುಂಬಾ ಸಂತೋಷ. ಇವತ್ತಿನ ದಿನವನ್ನು ನೀವು ನಿಮ್ಮಿಂದ ಏನಾಗುತ್ತೆ ಇವತ್ತೇ ಮಾಡಿ. ಕಲ್ ಹೋ ನಾ ಹೋ, ಗೊತ್ತಿಲ್ಲ. ಕರೆಕ್ಟ್. ಸೊ ಒಂದೊಳ್ಳೆ ಮೆಸೇಜ್ ಕೂಡ ಅದ್ರಲ್ಲಿ. ಖಂಡಿತ ಹರ್ಷ ಉಡುಪಿ ಅವರೇ, ನಿಮ್ ಜೊತೆ ಮಾತಾಡಿದ್ದು, ಸೋತ್ ಸಯಾನಿ ಬಗ್ಗೆ ತಿಳ್ಕೊಂಡಿದ್ದು, ಒಂದು ಸ್ನೇಹಿತರ ಗುಂಪಿಂದ ಎಷ್ಟೊಂದು ಒಳ್ಳೆ ಕೆಲಸವನ್ನ ಸಮಾಜಕ್ಕೆ ಮಾಡ್ಬೋದು, ಏನೆಲ್ಲ ಪ್ರೇರಣೆಯಿಂದ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು ಅಂತ ತಿಳಿಸ್ಕೊಟ್ರಿ. ತುಂಬಾ ಸಂತೋಷ. ಹಾಗೆ ಕಡೆಯಲ್ಲಿ ಒಂದಷ್ಟು ವಿಚಾರಗಳು, ಅಂದ್ರೆ ನಿಮ್ಗೆ ಸಂಬಂಧಪಟ್ಟ ಫನ್ ಫ್ಯಾಕ್ಟರ್ಸ್ ಕೂಡ ತಿಳ್ಕೊಂಡ್ವಿ. ತುಂಬಾ ಸಂತೋಷ. ನೋಡಿದ್ರಲ್ಲ, ಹಾಗಾದ್ರೆ ನಾವು ಬದಲಾವಣೆ ಮಾಡ್ಬೇಕು, ಬದಲಾವಣೆಯನ್ನ ನೋಡ್ಬೇಕು ಅನ್ನೋದಾದ್ರೆ ನಾವು ಮೊದ್ಲು ಬದಲಾಗ್ಬೇಕು. ಹಾಗಾದ್ರೆ ಇಂತಹ ಕೆಲ್ಸನ, ಇಂತಹ ಬದಲಾವಣೆಯನ್ನ ಮಾಡ್ತಿರುವಂತಹ ಸೋತ್ ಸಯಾನಿ ಜೊತೆ ನಾವೆಲ್ಲರೂ ಕೈಗೂಡಿಸೋಣ. ನಮ್ಮ ಒಂದು ಸಮಯವನ್ನ ಉಪಯೋಗ ಮಾಡುವಂತಹ ಇಂತಹ ಒಂದು ಕಾರ್ಯಕ್ರಮಗಳ ಜೊತೆ ನಾವು ಕೈಗೂಡಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರ್ಲಿ. ಇನ್ನೊಬ್ಬ ನೇಬರ್ಹುಡ್ ಹೀರೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಇಂದಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ, ಇಂದಿನ ಎಪಿಸೋಡ್ ಅಲ್ಲಿ ಹರ್ಷ ಉಡುಪಿ ಅವರು ಭಾಗವಹಿಸಿದಕ್ಕೆ ತುಂಬಾ ಧನ್ಯವಾದಗಳು. ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ ನಾವು ನಿಮ್ಮಿಂದ. ಹಾಗಾದ್ರೆ ಸ್ನೇಹಿತರೆ, ಇದು ನಮ್ಮ ಇಂದಿನ ಎಪಿಸೋಡ್ ಆಗಿತ್ತು ಹರ್ಷ ಉಡುಪಿ ಅವರ ಜೊತೆ. ಕಾರ್ಯಕ್ರಮ ಕೊನೆ ಮಾಡೋ ಮೊದ್ಲು ನಿಮ್ಗೊಂದ್ ಸಣ್ಣ ವಿನಂತಿ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ,
ನಿಮ್ಗೆ TGV ಕನ್ನಡದ ಎಪಿಸೋಡ್ಸ್ ಇಷ್ಟ ಆಗಿತ್ತು ಅಂತ ಆದ್ರೆ ನಿಮ್ಮ ನೆಚ್ಚಿನ 3 ಜನ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಅವರಿಗೂ ಇದರಿಂದ ಏನಾದ್ರೂ ಉಪಯೋಗ ಖಂಡಿತ ಆಗ್ಬಹುದು. ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ ಇನ್ನಷ್ಟು ಒಳ್ಳೆಯ ವಿಚಾರಗಳೊಂದಿಗೆ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ.